ನಾನಿವಾಗೊಂದು ಕಾಲೇಜ್ ಕ್ಯಾಂಪಸ್ ಎಂಟ್ರಿ ಆಗಿದ್ದೀನಿ, ಕಾಲೇಜ್ ಕ್ಯಾಂಪಸ್ ಒಳಗಿದ್ದೀನಿ. ಸೊ ಸುಹಾಸಿನಿ ಕಾರ್ಯಕ್ರಮಕ್ಕೂ ಕಾಲೇಜ್ ಕ್ಯಾಂಪಸ್ಗೂ ಏನು ಸಂಬಂಧ ಅನ್ಕೊಂಡ್ರಾ? ನಮ್ಮ ಮುಂದಿನ ಸುಹಾಸಿನಿಯರು ಇಲ್ಲಿ ತಯಾರಾಗ್ತಾ ಇದ್ದಾರೆ. ಸೊ ಯುವ ಮಹಿಳೆಯರು ಅಂತ ಹೇಳ್ಬೋದು, ಅಥವಾ ಯಂಗ್ಸ್ಟರ್ಸ್ ನಮ್ಮ ಹುಡುಗಿಯರು ಇಲ್ಲಿ ರೆಡಿ ಆಗ್ತಾ ಇದ್ದಾರೆ, ಓದ್ತಾ ಇದ್ದಾರೆ. ಸೊ ಮುಂದೆ ಅವ್ರು ಏನಾಗಬೇಕು ಅನ್ಕೊಂಡಿದ್ದಾರೆ, ಸೊ ಅವರ ಉದ್ದೇಶ ಏನು, ಗುರಿ ಏನು, ಹಾಗೇನೆ ಅವ್ರ ಇಂಟ್ರೆಸ್ಟ್ ಏನು, ಆಸಕ್ತಿ ಇರ್ಬೋದು, ಎಲ್ಲವನ್ನ ತಿಳ್ಕೊಳ್ಳೋಣ. ಸೊ ಯುವ ಜನರಿಗೋಸ್ಕರನೇ ನಾವು ಸುಹಾಸಿನಿಯಲ್ಲಿ ಒಂದಿನವನ್ನ ಮೀಸಲಾಗಿಟ್ಟಿದ್ದೀವಿ. ಅಲ್ಲಿ ಅದೆಲ್ಲವನ್ನ ನಾವು ಮಾತಾಡ್ತೀವಿ. ಸೊ ಗುರಿ, ಆಸಕ್ತಿ, ಉದ್ದೇಶ, ಅವರ ಒಂದು ಅಭಿಲಾಷೆ ಎಲ್ಲವೂ ಅಲ್ಲಿ ಚರ್ಚೆ ಆಗುತ್ತೆ. ಸೊ ಎಲ್ಲ ವಿಷಯಕ್ಕೋಸ್ಕರ ಅವರಿಗೋಸ್ಕರ ಒಂದು ದಿನ ಸುಹಾಸಿನಿಯಲ್ಲಿ ಮೀಸಲಾಗಿಟ್ಟಿರ್ತೀವಿ. ಸೊ ಈಗಿನ ಕಾಲೇಜ್ ಬದಲಾಗಿದೆ, ಕಾಲಕ್ಕೆ ತಕ್ಕಂತೆ ಅವಕಾಶಗಳು ಹೆಚ್ಚಾಗ್ತಾ ಇದ್ದಾವೆ, ಸ್ಟೂಡೆಂಟ್ಸ್ ಕೂಡ ಬದಲಾಗಿದ್ದಾರೆ. ಸೊ ಅವರ ಆಸಕ್ತಿಗೆ ತಕ್ಕ ವೇದಿಕೆ ಸಿಗ್ತಾ ಇದೆ. ದಿನ ಸ್ಟೂಡೆಂಟ್ಸ್ ಕೂಡ ಇತ್ತೀಚಿನ ಯಂಗ್ಸ್ಟರ್ಸ್ ತುಂಬಾ ಚುರುಕಾಗಿದ್ದಾರೆ. ಸೊ ಅವ್ರ ಜೊತೆ ಸದಾಕಾಲ ಇರುವಂಥ ಪ್ರಿನ್ಸಿಪಲ್ ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನೇ ಕೇಳೋಣ, ಸ್ಟೂಡೆಂಟ್ಸ್ ಹೆಂಗಿದ್ದಾರೆ, ಅವ್ರಿಗೆ ಯಾವ ರೀತಿ ಅವಕಾಶಗಳಿದ್ದಾವೆ ಅಂತ. ಹಾಯ್ ಮೇಡಮ್, ನಮಸ್ಕಾರ. ನಮಸ್ತೆ. ಸೊ ನೀವು ಅದೇ ಹೇಳಿದ್ನಲ್ಲ, ಪ್ರಿನ್ಸಿಪಾಲ್ ಯಾವಾಗಲೂ ಸ್ಟೂಡೆಂಟ್ಸ್ ಜೊತೆ ದಿನ ಬೆಳಿಗ್ಗೆಯಿಂದ ಅವ್ರ ಜೊತೆ ಕಳಿತೀರಾ. ಸೊ ಹೆಂಗಿದ್ದಾರೆ ಸ್ಟೂಡೆಂಟ್ಸ್, ಇವಾಗಿನ ಸ್ಟೂಡೆಂಟ್ಸು, ಅವರಿಗೆ ಅವಕಾಶಗಳು ಹೆಂಗಿದಾವೆ? ಅವಕಾಶಗಳು ತುಂಬ ಚೆನ್ನಾಗಿದೆ, ಹೇರಳವಾಗಿದೆ ಅಂತ ಹೇಳ್ಬೋದು. ನಾವು ಓದ್ತಾ ಇದ್ದಿದ್ದಕ್ಕೂ ಈಗಿನ ಜನ್ರೇಷನ್, ಈಗಿನ ಮಕ್ಕಳಿಗೂ ಅವಕಾಶಗಳು ಬೇಕಾದಷ್ಟು ತುಂಬ ಚೆನ್ನಾಗಿದೆ. ಅವ್ರು ಹೇಗೆ ಬೇಕಾರೋ ಅದನ್ನು ಸದುಪಯೋಗ ಮಾಡ್ಕೋಬೋದು. ನಾವು ಓದ್ತಿದ್ದಾಗ ಬರೀ ಓದೋದಷ್ಟೇ ನಮಗೆ ಕಾನ್ಸಂಟ್ರೇಷನ್ ಇರೋದು, ಚೆನ್ನಾಗಿ ಮಾರ್ಕ್ಸ್ ತೊಗೋಬೇಕು. ಬಟ್ ಮುಂದೆ ನಾವು ಈ ಥರ ಮಾರ್ಕ್ಸ್ ತೊಗೊಳೋದ್ರಿಂದ ನಾವು ಕೆಲಸಕ್ಕೆ ಹೋಗ್ಬೋದು, ಅಥವಾ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೋದು, ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗ್ಬೋದು ಅನ್ನೋದು ಕಲ್ಪನೆ ಇರಲೇ ಇಲ್ಲ, 100% ಇರಲಿಲ್ಲ. ಓದಬೇಕಷ್ಟೇ ನಿಂತು. ಈಗಿನ ಮಕ್ಕಳಿಗೆ ಒಳ್ಳೆಯ ಅವಕಾಶಗಳಿದೆ, ಬೇಕಾದ ಅಂದರೆ ಅವೆನ್ಯೂಸ್ ಜಾಸ್ತಿ. ಓದಿ ಈಗ ಟೀಚರ್ ಆಗಬೇಕು ಅಂತೇನಿಲ್ಲ, ಟೀಚರು ಆಗ್ಬೋದು, ಬೇರೆ ಬೇರೆ ಅವೆನ್ಯೂಸ್ ಇದೆ. ಎಷ್ಟೋ ಮಾಲ್ಗಳಲ್ಲಿ ನಾವು ಮಕ್ಕಳನ್ನ ನಾವು ನೋಡ್ತೀವಿ, ನಮಗೆ ಗೊತ್ತಾಗಿರಲ್ಲ ನಮ್ಮ ಸ್ಟೂಡೆಂಟ್ಸ್ ಅಂತ ಬಂದು ಅವ್ರು ವಿಶ್ ಮಾಡ್ತಾರೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿದ್ದಾರೆ, ದೆನ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳಲ್ಲೇ ಬೇಕಾದಷ್ಟು ಕಡೆ ಇದ್ದಾರೆ. ನೀವೇ ಲಿವಿಂಗ್ ಎಕ್ಸಾಂಪಲ್ ನೋಡಿ. ಹೆಣ್ಮಕ್ಳನ್ನ ಎಲ್ಲೆಲ್ಲಿ ನಾವು ಅವ್ರನ್ನ ತೋರಿಸ್ಬೋದು ಅನ್ನೋದಕ್ಕೆ, ಎಲ್ಲೆಲ್ಲಿ ಅವರು ತಮ್ಮ ಕಾರ್ಯಕ್ಷೇತ್ರನ ವಿಸ್ತಾರ ಮಾಡ್ಕೋಬೋದು ಅನ್ನೋದಕ್ಕೆ ನೀವೇ ಎಕ್ಸಾಂಪಲ್ ಇದ್ದೀರಿ. ಸೊ ಏನಂದ್ರೆ, ಈಗ ನೀವು ಹೇಳ್ದಂಗೆ ಮೊದಲು ನೋಡಿ, ನೀವು ಓದುವಾಗ ಆಪ್ಷನ್ಸ್ ಕಡಿಮೆ ಇತ್ತು. ಸೊ ನೀವು ಹೇಳ್ದಂಗೆ ಮುಂದೆ ನಾನು ಏನು ಆಗ್ತೀನಿ ಅಂತ ಅವ್ರಿಗೆ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ. ನನಗೆ ಇದು ಎನ್ಕ್ಯಾಶ್ ಮಾಡ್ಕೊಳಕ್ಕಾಗುತ್ತಾ, ನಾನು ಇದು ಓದಿದ್ರೆ ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ. ಬಟ್ ನಮ್ಮ ಸ್ಟೂಡೆಂಟ್ಸ್ ಇವಾಗಲೇ ಡಿಸೈಡ್ ಮಾಡ್ತಾರೆ, ನಾನು ಇದು ಓದಿದ್ರೆ ನಾನು ಇದಾಗ್ತೀನಿ, ನಾನು ಡಾಕ್ಟರ್ ಆಗಬೇಕಾ, ನಾನು ಏನು ಮಾಡಬೇಕು ಮೊದಲೇ ಡಿಸೈಡ್ ಮಾಡ್ತಾರೆ. ನೀವು ಹೇಳ್ದಾಗೆ ನಾನು ಈ ಸ್ಟೇಜಿಗೆ ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಕೆಲಸಕ್ಕೆ ಹೋಗೋ ಕಲ್ಪನೆಯೂ ಇರಲಿಲ್ಲ. ಹಾಗಾಗಿ ನನಗೆ ನಮ್ಮದೇ ಎಕ್ಸಾಂಪಲ್ ತೊಗೊಂಡಾಗ ನಮ್ಮ ಮಕ್ಕಳು ಎಷ್ಟು ಪುಣ್ಯವಂತರು ಈಗಿನವರು ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಅವ್ರಿಗೆ ಹೆಚ್ಚು ಹೇಳ್ತಿರ್ತೀವಿ. ಅವ್ರನ್ನ ಮೋಟಿವೇಟ್ ಮಾಡೋಕ್ಕೆ ಬೇಕಾದಷ್ಟು ಪ್ರೋಗ್ರಾಮ್ಗಳನ್ನ ಹಾಕ್ಕೊಳ್ತೀವಿ. ಈಗಷ್ಟೇ ನಾನು ಮಾತಾಡ್ಕೊಂಡು ಬಂದಿದ್ದೀನಿ, ಸೂಲಿಬೆಲೆ ಚಕ್ರವರ್ತಿ ಅವ್ರನ್ನ ಕರೆಸಬೇಕು, ಅವ್ರಿಗೆ ಮೋಟಿವೇಟ್ ಮಾಡೋವಂಥ ಮಾತುಗಳನ್ನ ಆಡಬೇಕು. ಬರೀ ನಾವೇ ಹೇಳ್ತೀರ ನೋಡಿ, ಓದಿ ಹಾಗಾಗಬೇಕು ಹೀಗಾಗಬೇಕು ಅಂತೆಲ್ಲ ಅವ್ರಿಗೆ ಆಗೋದಿಲ್ಲ. ಕೆಲವೊಂದು ಮಾಡೆಲ್ಗಳನ್ನ ತಂದು ನಿಲ್ಲಿಸ್ಬೇಕು ಅವ್ರ ಮುಂದೆ. ಆವಾಗ ಅವ್ರಿಗೆ ಅನಿಸುತ್ತೆ ಇವರಂತೆ ನಾವು ಆಗಬೇಕು ಅಂತ ಅನಿಸುತ್ತೆ. ಮೊನ್ನೆ ಕೂಡ ನಾವು ಪ್ರಿಯರ್ ಟು ಅವರ್ ಇಂಡಿಪೆಂಡೆನ್ಸ್ ಡೇ ಒಂದು ಪ್ರೋಗ್ರಾಮ್ ಸಡನ್ನ ಮಕ್ಳಿಗೆ ಕೇಳ್ತಿದ್ರೆ, ಮೇಡಮ್ ಏನು ಪ್ರೋಗ್ರಾಮ್ ಅಂತ. ಇದು ಆನ್ ಸ್ಪಾಟು, ಸ್ಪಾಂಟೇನಿಯಸ್, ನಿಮ್ಗೆ ಹೇಳಲ್ಲ, ನೀವು ಇಲ್ಲಿ ಸಿ ಇಟ್ಟೆ ಅಂದೆ. ಸೊ ಹಾಗಾಗಿ 14th ಒಂದು ಮಾಡಿದ್ವಿ. ಅದನ್ನು ಮಾಡಿದ್ದಕ್ಕೋ ಏನೋ ಇಂಡಿಪೆಂಡೆನ್ಸ್ ದಿವಸ ಕಾಲೇಜ್ ಮಕ್ಕಳು ಜಾಸ್ತಿ ಸಂಖ್ಯೆನಲ್ಲಿದ್ದು, ಅದು ನನಗೆ ಖುಷಿ ಆಯಿತು. ಒಂದು 600ರಿಂದ 700 ಜನ ಮಕ್ಕಳು ನಮ್ಮ ಇಂಡಿಪೆಂಡೆನ್ಸ್ ಡೇ ದಿವಸ ಬಂದಿದ್ದರು. ನಾರ್ಮಲಿ 150-200 ಇರೋರು ಈ ಸರಿ ಜಾಸ್ತಿ ಇದ್ದಕ್ಕೆ ಹಿಂದಿನ ದಿವಸದ ಕಾರಣ. ಸುಧಾಕರ್ ಚತುರ್ವೇದಿಯವರು ಸ್ವಾತಂತ್ರ್ಯ ಹೋರಾಟಗಾರರು, ಗಾಂಧೀಜಿಗೆ ಮಹಾತ್ಮ ಅಂತ ಬಿರುದನ್ನು ಕೊಟ್ಟಂಥವರು, ಮಾಸ್ಟರ್ ಹಿರಣ್ಣಯ್ಯ ಅವರು ಬಂದಿದ್ದರು. ಬಹುಶಃ ಅದೆಲ್ಲ ಮನಸ್ಸಲ್ಲಿತ್ತೇನೋ ಬಂದರು. ಹಾಗಾಗಿ ಇಂಥ ಮೋಟಿವೇಟ್ ಮಾಡೋ ಪ್ರೋಗ್ರಾಮ್ಗಳು ಜಾಸ್ತಿ ಮಾಡಬೇಕು ಅಂತ ನನಗೆ ಆಸೆ. ಎಲ್ಲ ಕಡೆಯಿಂದ ಅವ್ರಿಗೆ ನಾವು ಪುಷ್ ಕೊಡಬೇಕು. ನಾವಷ್ಟೇ ಸಾಕಾಗಲ್ಲ, ಕ್ಲಾಸ್ ಟೀಚರ್ಸ್ ಸಾಕಾಗೋದಿಲ್ಲ. ನಾವು ರೋಲ್ ಮಾಡೆಲ್ಗಳಾಗಿದ್ದರೂ ಕೂಡ ಇನ್ನಷ್ಟು ಅವ್ರಿಗೆ ಹೊರಗಡೆ ಬರಬೇಕು. ಬಹುಶಃ ಈಗ ನಿಮ್ಮನ್ನು ನೋಡಿ ನಾವು ಇವರಂತೆ ಆಗಬೇಕು ಅಂತ ಅನ್ನಿಸೋದ್ರಲ್ಲೂ ಆಶ್ಚರ್ಯ ಇಲ್ಲವೇ ಆಗುತ್ತದೆ. ಹಾಗೆ ಏನಂದ್ರೆ, ಮೊದಲು ನಾವು ಟೀಚರ್ಸ್ ನಿಮ್ಮದೇ ತಗೊಳ್ಳೀಗ ಟೀಚರ್ಸ್ಗೆ ಎಷ್ಟು ಹೆದರ್ತಾ ಇದ್ರು ನೀವು ಮಾತಾಡೋಕೆ, ಅವ್ರ ಮುಂದೆ ನಿಂತ್ಕೊಂಡು, ಆಮೇಲೆ ಬೆತ್ತದ ಏಟ್ ಬೀಳ್ತಾ ಇತ್ತು. ಈಗ ಎಷ್ಟು ಕ್ಲೋಸ್ ಆಗಿ ನೀವೇ ಫ್ರೆಂಡ್ಸ್ ಜೊತೆ ಇದ್ದಂಗಿರ್ತಾರೆ ನಿಮ್ಮ ಜೊತೆ. ಈಗ ಅವರು ಸೆಕೆಂಡ್ ಇಯರ್ ಆಗ್ತಾರೆ. ಎಷ್ಟು ಬದಲಾಗಿದೆ ಅಲ್ಲ, ಮಜವಾಗಿದ್ದಾರೆ ಅವರು. ಅದು ನೋಡಿದ್ರೆ ಸೆಕೆಂಡ್ ಇಯರಿಗೆ ಬಂದರೆ ಅವ್ರಿಗೆ ಧೈರ್ಯ ಜಾಸ್ತಿ ಬರುತ್ತೆ. ಫಸ್ಟ್ ಇಯರ್ನಲ್ಲಿ ಸ್ವಲ್ಪ ಇನಿಬಿಷನ್ ಇರುತ್ತೆ, ಹಿಂಜರಿಕೆ ಇರುತ್ತೆ. ಸೆಕೆಂಡ್ ಇಯರಿಗೆ ಬಂದು ಅದರಲ್ಲೂ ನಾವೇನಾದ್ರು ಒಂದು ಟ್ರಿಪ್ ಅಂತ ಅರೇಂಜ್ ಮಾಡಿದ್ರೆ ಅಲ್ಲಿ ಮತ್ತಷ್ಟು ಕ್ಲೋಸ್ ಆಗಿಬಿಡ್ತಾರೆ ಅವರು. ಮತ್ತು ನಾವು ಹೆಚ್ಚು ಡಿಸ್ಟೆನ್ಸ್ ಇಟ್ಕೊಳ್ಳಲ್ಲ, ಅವ್ರ ಕಡೆ ಸ್ವಲ್ಪನೇ ಇಟ್ಕೊಂಡಿರ್ತೀವಿ. ಅಂದರೆ ತೀರಾ ತಲೆ ಮೇಲೆ ಕೂತ್ಕೊಳ್ಳೋಕ್ಕೂ ಬಿಡೋದಿಲ್ಲ. ಬಟ್ ಜೊತೆಯಲ್ಲೇ ಇದ್ದು ಅವರು ಮುಂದೆ ಬರೋಕ್ಕೆ ಏನು ಬೇಕು ಎಲ್ಲದೂ ನಾವು ಮಾಡಿಕೊಡ್ತೀವಿ. ಅವರು ಹೆದರ್ಕೋಬಾರ್ದು, ಯಾವ ವಿಚಾರಕ್ಕೂ ಹೆದರಬಾರ್ದು, ಅದನ್ನು ನಾವು ಹೇಳ್ಕೊಡ್ತೀವಿ. ಬೆಳಗ್ಗೆನೂ ಒಂದು ಪೇರೆಂಟ್ ಬಂದಿದ್ದು, ಬಂದ್ಬಿಟ್ಟು ಅವರ ಮಗಳ ರಿಸಲ್ಟ್ ಕೇಳಕ್ಕೆ ಬಂದರು.
ನಾವು ರಿಸಲ್ಟ್ ನೋಡಿದ್ವಿ. ಮನೆಯಲ್ಲಿ ಅವಳು ಬೇರೆ ಹೇಳಿಬಿಟ್ಟಿದ್ದಾಳೆ, ಪಾಪ ಫೇಲ್ ಆಗಿಬಿಟ್ಟಿದ್ದಾಳೆ. ಫೇಲ್ ಅಂದರೆ ಅದೇ ಅಂತಿಮ ಅಲ್ವಲ್ಲ, ಅದಕ್ಕಾಗಿ ಅವ್ರು ಹೇಳಿದ್ವಿ ನೋಡಿ ಮೊದಲು ಮಗಳು ಮನೆಗೆ ಬರಲಿ, ಅದು ಮುಖ್ಯ ನಮಗೆ. ಜೀವ ಮೊದಲು ಬರಲಿ, ಬಂದ ಮೇಲೆ ಒಳ್ಳೆ ಮಾತಲ್ಲಿ ಕೇಳಿ ಯಾಕಪ್ಪ ಇವತ್ತು ಕಾಲೇಜ್ಗೆ ಹೋಗಿದ್ದಿಲ್ವಾ ಅನ್ನಿ ಹೇಳ್ತಾಳವಳು. ಆಮೇಲೆ ಇಲ್ಲ ನಾವು ಹೋಗಿದ್ದೆ, ಹಿಂಗೆ ಆಗ್ಬಿಟ್ಟಿದ್ದೀನಿ, ನಿಂದು ಫೇಲ್ ಆಗಿದೆ, ಪರವಾಗಿಲ್ಲ ಬಿಡಪ್ಪ, ನೆಕ್ಸ್ಟ್ ಏನು ಮಾಡೋಣ ಅಂತ ಅವಳನ್ನೇ ಸಜೆಷನ್ ಕೇಳ್ತಾ ಹೋಗಿ. ನೀವು ಬೈಯೋದಾಗಲಿ ದಂಡಿಸೋದಾಗಲಿ ಮಾಡಬೇಡಿ. ನಮ್ಮ ಸ್ಟೂಡೆಂಟ್ಸ್ ಈಗ ಬೈಯೋದಾಗ್ಲಿ ದಂಡಿಸೋದಾದ್ರೆ ಆದ್ರೆ ಉಲ್ಟಾ ಆಗ್ಬಿಡ್ತಾರೆ. ಯಾಕಂದ್ರೆ ಇಲ್ಲ ಬೈಯೋದು ಇಲ್ವೇ ಇಲ್ಲ. ಅಕಸ್ಮಾತ್ ಒಂದು ಸ್ವಲ್ಪ ಬೈದರೂ ಕೂಡ ಅಂದರೆ ಬೈಯೋದು ಅಂದರೆ ಅನ್ನೋದೊಂದೇ ಹೈಯೆಸ್ಟ್, ಅದಕ್ಕಿಂತ ಮೀರಿಲ್ವೇ ಇಲ್ಲ. ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಅದು ಸಾಲ್ವ್ ಮಾಡಿಬಿಡ್ತೀವಿ ಅವ್ರಿಗೆ, ಅಂದರೆ ಸಮಾಧಾನ ಮಾಡ್ತೀವಿ. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಮತ್ತಷ್ಟು ಮಾತಾಡೋಣ ಅವ್ರ ಜೊತೆಗೆ ಒಂದು ಚಿಕ್ಕ ಬ್ರೇಕ್ನ ನಂತರ.